ಎಲ್ಲರಿಗೂ ನಮಸ್ಕಾರ. ಸತ್ಯಪ್ರಿಯ KGL 621 ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಇಂದಿನ ವಿಷಯವೇ ತುಂಬ ಮುಖ್ಯವಾದ್ದು. ಅಪ್ರಾಪ್ತ ವಯಸ್ಕ ಮಕ್ಕಳಿಗೆ ಮೈನಸ್ಗೆ ನೀವು ವಾಹನವನ್ನು ಚಲಾಯಿಸಿ ಎಚ್ಚರ. ಅಪ್ರಾಪ್ತ ವಯಸ್ಕ ಮಕ್ಕಳಿಗೆ ವಾಹನದ ಕೀಯನ್ನು ನೀವು ಚಲಾಯಿಸಲು ನೀಡಿದರೆ ನೀವು 3 ವರ್ಷ ಜೈಲು ಖಂಡಿತ ಹಾಗೂ 1 ಲಕ್ಷ ಫೈನ್ ಕಟ್ಟಬೇಕಾಗುತ್ತೆ. ಈ ಮೊದಲು ವಾಹನದ ಕೀಯನ್ನು ನೀಡಿದರೆ ಮತ್ತೊಮ್ಮೆ ತಾವು ಯೋಚಿಸಬೇಕು. ಎಚ್ಚರ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಹಾಗೂ ನನ್ನ ಚಾನಲ್ ಸತ್ಯಪ್ರಿಯ KGL 621 ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನಾನು ಇಂದು ಹೇಳುವ ವಿಷಯ ತುಂಬ ಮುಖ್ಯವಾದದ್ದು. ತಂದೆ ತಾಯಿ ಹಾಗೂ ಮಕ್ಕಳಿಗೂ ಸಹ. ಮಕ್ಕಳು ವಾಹನ ನಡೆಸಿದರೆ ತಂದೆ ತಾಯಿಗಳಿಗೆ ತುಂಬ ಸಂತೋಷವಾಗುವುದು. ಆದರೆ ಅದರ ಹಿಂದೆಯೇ ಕಾದಿದೆ ಅವರಿಗೆ ಒಂದು ದೊಡ್ಡ ಅಪಘಾತ. ಅದು ಏನೆಂದರೆ, ಚಿಕ್ಕ ಮಕ್ಕಳು ಆಸೆಯಿಂದ ವೆಹಿಕಲ್ ನಡೆಸಲು ಇಷ್ಟಪಡುತ್ತಾರೆ. 2 ವೀಲರ್ ಆಗಲಿ 4 ವೀಲರ್ ಆಗಲಿ ನಡೆಸಿದರೆ ತಂದೆ ತಾಯಿಗಳಿಗೆ ತುಂಬ ಸಂತೋಷವಾಗುತ್ತೆ. ಆದರೆ ಇದರ ಪರಿಣಾಮ ಮಾತ್ರ ಘೋರವಾದದ್ದು. ಅಕಸ್ಮಾತ್ ಮಕ್ಕಳು ವೆಹಿಕಲ್ ನಡೆಸುತ್ತಾ ಇದ್ದರೆ ಅಪಘಾತವಾದರೆ ಅವರಿಗೆ ತೊಂದರೆಯಾಗಬಹುದು, ಅಥವಾ ಅಲ್ಲಿ ನಡೆದಾಡುವ ಪಾದಚಾರಿಗಳಿಗೆ ತೊಂದರೆಯಾಗಿ ಸಾವು ಸಹ ಆಗಬಹುದು. ಇದೇ ರೀತಿ ಕೆಲವು ದಿನಗಳ ಹಿಂದೆ ಪುಣೆಯಲ್ಲಿ ಶ್ರೀಮಂತ ಕುಟುಂಬದವರು ತಮ್ಮ ಮಕ್ಕಳಿಗೆ ಕಾರ್ ಚಲಾಯಿಸಲು ನೀಡಿದರು. ಆ ಕಾರನ್ನು ಅವರು 140 ಕಿಲೋಮೀಟರ್ ಸ್ಪೀಡ್ನಲ್ಲಿ ನಡೆಸಿ ಇಬ್ಬರು ಮರಣ ಹೊಂದಲು ಕಾರಣವಾದರು. ಆದುದರಿಂದ ಅಲ್ಲಿನ, ಅಂದರೆ ಮಹಾರಾಷ್ಟ್ರ ಪೊಲೀಸವರು ಅವರ ಮೇಲೆ ಒಂದು ಕೇಸ್ ಹಾಕಿ ತಂದೆ ತಾಯಿಗಳೇ ಇದಕ್ಕೆ ಕಾರಣ ಎಂದು ಅವರಿಗೆ, ತಂದೆ ತಾಯಿಗೆ 3 ವರ್ಷ ಜೈಲು ಹಾಗೂ 1 ಲಕ್ಷ ಫೈನ್ ಹಾಕಿದರು. ಇದನ್ನೇ ಅನುಸರಿಸಿ ನಮ್ಮ ಕರ್ನಾಟಕ ಸರ್ಕಾರದ ಪೊಲೀಸ್ ಡಿಪಾರ್ಟ್ಮೆಂಟ್, ಟ್ರಾಫಿಕ್ ಅವರು ಸಹ ನಮ್ಮ ಕರ್ನಾಟಕದಲ್ಲಿ ಈ ಒಂದು ರೂಲ್ಸನ್ನು ಅಳವಡಿಸಿರುತ್ತಾರೆ. ಇದರಿಂದ ಇಲ್ಲಿ ಮಕ್ಕಳು ವೆಹಿಕಲನ್ನು ತಂದೆ ತಾಯಿಯವರಿಗೆ ಗೊತ್ತಿಲ್ಲದೆ ತೆಗೆದುಕೊಂಡು ಹೋಗಿ ವೀಲ್ ಮಾಡುವುದು, ರಸ್ತೆಗಳಲ್ಲಿ ಸಿಕ್ಕಾಪಟ್ಟೆ ಕಾರು ಓಡಿಸುವುದು, ಇದರಿಂದ ಪಾದಚಾರಿಗಳಿಗೆ ತೊಂದರೆ ಕೊಡುವುದು ಹಾಗೂ ಅವರಿಗೂ ಸಹ ತೊಂದರೆ ಆಗುವುದು ಹಾಗೂ ಸಾರ್ವಜನಿಕರಿಗೂ ತೊಂದರೆ ಆಗುವುದು. ಇದನ್ನು ತಪ್ಪಿಸಲೇಬೇಕು. ಆದುದರಿಂದ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆದ ಶ್ರೀ ಬಿ ದಯಾನಂದ ಸಾಹೇಬರು ಸಹ ಈ ಒಂದು ಕೇಸನ್ನು ನಮ್ಮ ಕರ್ನಾಟಕದಲ್ಲೂ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿ ಈಗಾಗಲೇ ಈ ಒಂದು ಕೇಸನ್ನು ಅಳವಡಿಸಿಕೊಂಡಿರುತ್ತಾರೆ. ಈ ಒಂದು ರೂಲ್ನಲ್ಲಿ ಯಾರು ತಂದೆ ತಾಯಿ ಅವರ ಮಕ್ಕಳಿಗೆ 2 ವೀಲರ್ ಆಗಲಿ 4 ವೀಲರ್ಗಳಾಗಿ ನಡೆಸಲು ಕೀ ಕೊಟ್ಟು ಅವರು ನಡೆಸಿದರೆ ಅವರಿಗೆ ಕೇವಲ 25,000 ಮಾತ್ರ ಫೈನ್ ಹಾಕುತ್ತಿದ್ದರು. ಆದರೆ ಈಗ 25,000 ಅಲ್ಲ, 1 ಲಕ್ಷ ಫೈನ್ ಹಾಗೂ ತಂದೆ ತಾಯಿಗೆ 3 ವರ್ಷ ಜೈಲು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಕಾಮಾಕ್ಷಿಪಾಳ್ಯದಲ್ಲಿ 2 ವೀಲರ್ ನಡೆಸುತ್ತಿದ್ದ ಮೈನರ್, ಅಂದರೆ ಅಪ್ರಾಪ್ತ ವಯಸ್ಕರಿಗೆ ಅವರಿಗೆ ಮೇಲೆ ಈ ಒಂದು ಪ್ರಕರಣದ ಕುರಿತು ಕೇಸ್ ಆಗಿರುತ್ತಾರೆ ಹಾಗೂ ಅವರ ತಂದೆ ತಾಯಿಗೆ ಚಾರ್ಜ್ ಶೀಟ್ನಲ್ಲಿ ಹೊಡಿಸಿ ಕೋರ್ಟ್ನಲ್ಲಿ ಅವರಿಗೆ ಬರಲು ತಿಳಿಸಿರುತ್ತಾರೆ. ಇದರಿಂದ ಅವರಿಗೆ 3 ವರ್ಷ ಜೈಲು ಹಾಗೂ 1 ಲಕ್ಷ ಫೈನ್ ಕಟ್ಟಬೇಕಾಗುತ್ತೆ. ಇಂತಹ ಪ್ರಕರಣಗಳು ನಡೆಸದೇ ಇರಲು ತಂದೆ ತಾಯಿಗಳು ತುಂಬ ಹುಷಾರಾಗಿರಬೇಕು. ಹೀಗೆ 2 ವೀಲರ್ನ ವೀಲಿಂಗ್ ಸ್ಟಂಟ್ ವಿಪರೀತ ಹಾವಳಿಯಾಗಿದೆ. ಇತ್ತೀಚೆಗೆ ಬೆಂಗಳೂರು ನಗರ ಸುತ್ತಮುತ್ತ ಹಾಗೂ ಹೈವೇ ರಸ್ತೆಗಳಲ್ಲಿ ಈ ವೀಲಿಂಗ್ ಪ್ರಕರಣಗಳು ತುಂಬ ಆಗುತ್ತಿದೆ. ಇದರಿಂದ ದಿನನಿತ್ಯ ಓಡಾಡುವ, ಸಂಚಾರ ಮಾಡುವ ವಾಹನಗಳಿಗೆ ತೊಂದರೆ ಆಗುತ್ತಿರುತ್ತೆ. ಅವರ ಗಮನವನ್ನು ಬೇರೆ ಕಡೆ ಸೆಳೆದು ಅಪಘಾತಕ್ಕೆ ಈಡಾಗುತ್ತಾರೆ. ಹಾಗೂ ಈ ವೀಲಿಂಗ್ನಲ್ಲಿ ಸುಮಾರು ಯುವಕರು ಸಹ
ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುತ್ತಾರೆ. ಈ ಇತ್ತೀಚೆಗೆ ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ ನಗರಗಳಲ್ಲಿ ಹೈವೇಗಳಲ್ಲಿ ಇಂತಹ ವೀಲಿಂಗ್ ಪ್ರಕರಣಗಳು ತುಂಬಾನೇ ಗಮನಕ್ಕೆ ಬಂದಿರುತ್ತದೆ. ಈ ವೀಲಿಂಗ್ ಇಂದ ಸಾರ್ವಜನಿಕರಿಗೂ ಹಾಗೂ ಇತರ ವಾಹನ ಸಂಚಾರಕ್ಕೂ ತುಂಬ ತೊಂದರೆಯಾಗಿರುತ್ತೆ. ಹಾಗೂ ವೀಲಿಂಗ್ ನಡೆಸುವ ಯುವಕರು ಸಹ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುತ್ತಾರೆ. ಆದುದರಿಂದ ಪೊಲೀಸ್ ಇಲಾಖೆಯವರು ಇಂತಹ ಒಂದು ಪ್ರಕರಣಗಳಲ್ಲಿ ಈ ಕೇಸು ಅಂದರೆ ಅಪ್ರಾಪ್ತ ವಯಸ್ಕ ಮಕ್ಕಳು ತಂದೆ ತಾಯಿಗೆ 3 ವರ್ಷ ಜೈಲು ಹಾಗೂ 1 ಲಕ್ಷ ಫೈನ್ ಹಾಕಲು ನಿರ್ಧಾರ ಮಾಡಿದ್ದಾರೆ. ಹಾಗೂ ಕಾಮಾಕ್ಷಿ ಪಾಳ್ಯದಲ್ಲಿ ಇಂತಹ ಒಂದು 2 ವೀಲರ್ ಪ್ರಕರಣಕ್ಕೆ ಈಗಾಗಲೇ ಕೇಸನ್ನು ದಾಖಲು ಮಾಡಿರ್ತಾರೆ ಕೋರ್ಟ್ನಲ್ಲಿ. ಅವರ ತಂದೆ ತಾಯಿ ಸಹ ಈ 3 ವರ್ಷ ಜೈಲು ಅನುಭವಿಸಲು ಹಾಗೂ 1 ಲಕ್ಷ ಫೈನ್ ಕಟ್ಟಲು ಸಿದ್ಧರಾಗಬೇಕು. ಆದ್ದರಿಂದ ತಮ್ಮ ಮಕ್ಕಳಿಗೂ ಸಹ ಇಂತಹ ಪ್ರಕರಣದಲ್ಲಿ ಭಾಗವಹಿಸದೇ ಇರಲು ತಾವು ಅವರಿಗೆ ಬುದ್ಧಿವಾದ ಹೇಳಬೇಕು. ಹಾಗೂ ತಮ್ಮ ಮಕ್ಕಳ ಜೀವ ನಿಮಗೆ ತುಂಬ ಅಮೂಲ್ಯವಾದದ್ದು. ಹಾಗೂ ಅವರಿಗೆ ಬುದ್ಧಿವಾದವನ್ನು ಸಹ ಹೇಳಬೇಕು. ಮತ್ತು ವೆಹಿಕಲ್ ತಮ್ಮ ವಾಹನಗಳ ಕೀಯನ್ನು ಸಹ ಅವರಿಗೆ ಕೊಡಬೇಡಿ. ಹಾಗೂ ಅವರು ಎಲ್ಲಿ ಹೋಗುತ್ತಾರೆ ಬರುತ್ತಾರೆ ಎಂಬುದನ್ನು ಗಮನಿಸಬೇಕು. ಇದರಿಂದ ತಮಗೂ ಜೈಲಾಗುವುದನ್ನು ತಪ್ಪಿಸಿಕೊಳ್ಳಬಹುದು. ಹಾಗೂ ತಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಲು ತಾವೇ ನಿರ್ಧಾರ ಮಾಡಿಕೊಳ್ಳಬೇಕು. ಆದುದರಿಂದ ದಯಮಾಡಿ ಗಮನಿಸಿ. ಸಾರ್ವಜನಿಕರಿಗೆ ಈ ಒಂದು ಪ್ರಕರಣದ ಕುರಿತು ತಮಗೆ ಗೊತ್ತಿರುವ ಎಲ್ಲರಿಗೂ ತಿಳಿಸಿ. ಒಂದು ಸಾರಿ ಏನಾದರೂ ಇಂತಹ ಪ್ರಕರಣದಲ್ಲಿ ಮಕ್ಕಳು ಸಿಕ್ಕಾಕ್ಕೊಂಡ್ರೆ ಅದರಿಂದ ಜೈಲಾಗುವುದು ತಂದೆ ತಾಯಿಗಳಿಗೆ ಮಾತ್ರ. ಹಾಗೂ ಅವರ ಪ್ರಾಣವನ್ನು ಉಳಿಸಿ ಹಾಗೂ ಪಾದಚಾರಿಗಳು ಸಾರ್ವಜನಿಕರ ಜೀವವನ್ನು ರಕ್ಷಣೆ ಮಾಡಿ. ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತಿಳಿಸುವ ಎಲ್ಲ ಒಂದು ಕಾನೂನನ್ನು ಸಲಹೆಯನ್ನು ತಾವು ಗಮನಿಸಿ ನಡೆದುಕೊಂಡರೆ ನಿಮಗೂ ಒಳ್ಳೆಯದು ಹಾಗೂ ದೇಶಕ್ಕೂ ಒಳ್ಳೆಯದು, ನಿಮ್ಮ ಮಕ್ಕಳಿಗೂ ಒಳ್ಳೆಯದು. ನೋಡಿದ್ರಲ್ಲ ಈ ಒಂದು ವಿಷಯ ಎಷ್ಟು ಗಂಭೀರವಾದದ್ದು. ಪೊಲೀಸ್ ಇಲಾಖೆಯವರ ಸಲಹೆಯಂತೆ ತಾವು ನಡೆದುಕೊಂಡರೆ ನಿಮ್ಮ ಮಕ್ಕಳ ಭವಿಷ್ಯವು ಉತ್ತಮವಾಗಿರುತ್ತೆ ಹಾಗೂ ಸಾರ್ವಜನಿಕರಿಗೂ ತೊಂದರೆ ಆಗುವುದಿಲ್ಲ. ಆದುದರಿಂದ ತಂದೆ ತಾಯಿ ಹಾಗೂ ಪೋಷಕರು ತಮ್ಮ ಮಕ್ಕಳಿಗೆ ವಾಹನವನ್ನು ನೀಡದೇ ಇದ್ದರೆ ತಮಗೆ ಜೈಲಾಗುವುದು ತಪ್ಪಿಸಿಕೊಳ್ಳಬಹುದು ಹಾಗೂ 1 ಲಕ್ಷ ಫೈನ್ ಆಗುವುದನ್ನು ಸಹ ತಪ್ಪಿಸಿಕೊಳ್ಳಬಹುದು. ಇಂಥ ಮಾಹಿತಿ ನಿಮಗೆ ತಿಳಿದವರಿಗೆ, ನಿಮ್ಮ ಸ್ನೇಹಿತರಿಗೆ ಹಾಗೂ ಸುತ್ತಮುತ್ತಲಿನ ಜನರಿಗೆ ತಾವು ತಿಳಿಸಿ. ಈ ವಿಚಾರ ಹಾಗೂ ನನ್ನ ಈ ಚಾನಲ್ ಸತ್ಯಪ್ರಿಯ KGL 621 ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನ್ನನ್ನು ಒತ್ತಿ ಹಾಗೂ ಆಲ್ ನೋಟಿಫಿಕೇಷನ್ಗೂ ಸಹ ಒತ್ತಿದರೆ ನನ್ನ ಇಂತಹ ಉಪಯುಕ್ತವಾದ ವಿಡಿಯೋಗಳ ಮಾಹಿತಿ ತಮಗೂ ತಲುಪುತ್ತದೆ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನಮಸ್ಕಾರ.